ಹಾಯ್ ಗಾಯ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಕಾರ್ ವಾಶ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ಸಂಡೇ ಮತ್ತು ಇವತ್ತು ಶಿವರಾತ್ರಿ ದಿನ ಏನು ಸ್ಪೆಷಲ್ ಗೊತ್ತೇ ಇರುತ್ತೆ ಎಲ್ಲರಿಗೂ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವನೇನಪ್ಪ ಬೈಕೆಲ್ಲ ರೆಡಿ ಮಾಡಿಸಿ ಬೈಕಲ್ಲಿ ಮೋಟೋ ವ್ಲಾಗ್ ಮಾಡ್ತಾನೆ ಅಂದರೆ ಬರೀ ಕಾರಲ್ಲೇ ಸುತ್ತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಕಾರ್ ನಂದಲ್ಲ, ಕಾರ್ ಬಂದು ಫ್ರೆಂಡು. ಬೈಕಲ್ಲೇ ಹೋಗಬೇಕು ಅಂತಿದ್ದಿದ್ದು ಪ್ಲ್ಯಾನು, ಬಟ್ ಸಡನ್ನಾಗಿ ಕ್ಯಾನ್ಸಲ್ ಆಯಿತು. ಏನಕ್ಕೆ ಕ್ಯಾನ್ಸಲ್ ಆಯ್ತಪ್ಪ ಅಂದರೆ, ನಿಮ್ಮ ಟೀಮಲ್ಲಿ ಯಾವಾಗಲೂ ಒಬ್ಬ ಇರ್ತಾನಲ್ಲ, ಟ್ರಿಪ್ಪೆಲ್ಲ ಪ್ಲ್ಯಾನ್ ಮಾಡಿ ಲಾಸ್ಟಿಗೆ ಕಾಲೆತ್ಕೊಳ್ಳೋ ಫ್ರೆಂಡು, ಅವನಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ. ವಿಷಯ ಏನಾಯ್ತಪ್ಪ ಅಂದರೆ, ನಾವೊಂದು 4 ಜನ ಫ್ರೆಂಡ್ಸ್ ಇರ್ತೀವಿ. ಇಬ್ಬರ ಹತ್ರ ಬೈಕ್ ಇರುತ್ತೆ. ಇಬ್ಬರು ಬೈಕಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ. ಆ ದಿನ ನೈಟು ಸಡನ್ನಾಗಿ ಇನ್ನೊಬ್ಬ ಫ್ರೆಂಡ್ ಸಿಗ್ತಾನೆ. 5 ಜನ ಆದರೆ ಕಾರಲ್ಲೇ ಹೋಗ್ಬೋದಲ್ಲ ಅಂತ ಹೇಳ್ತಾನೆ. ನಾವು ಮಂಗಳೂರು ಕಡೆ ಹೊರಟಿರೋದ್ರಿಂದ ಒಂದು ಸ್ವಲ್ಪ ರೈಡು ಬೈಕಲ್ಲಿ ಹೋಗೋದು ರಿಸ್ಕ್ ಅಲ್ವಾ, ಹಾಗಂತ ನಾನು ಸರಿ ಯಾವುದಕ್ಕೂ ಹೇಳೋಣ ಅಂತ ಕೇಳ್ತೀನಿ, ಕಾರಲ್ಲಿ ಹೋಗೋದಾ ಬೈಕಲ್ಲಿ ಹೋಗೋದಾ ಅಂತ. ಅವನ ರೆಸ್ಪಾನ್ಸು ಏನೂ ಇರೋಲ್ಲ. ಯಾರಾದರೂ ಹೇಳಿದ್ರೆ ರೆಸ್ಪಾನ್ಸ್ ಮಾಡೇ ಬರ್ತಾರೆ, ನನಗೆ ಬೈಕಲ್ಲೇ ಇಷ್ಟ, ಬೈಕಲ್ಲೇ ಹೋಗೋಣ ಅಂತ. ಆದರೆ ಅವನು ಏನಾದರೂ ಮಾಡ್ಕೊಳ್ಳಿ, ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಯಾವುದು ಅಂತ ಹೇಳಿ ಅಂತ ಹೇಳ್ದ. ಬೆಳಗ್ಗೆ 5 ಗಂಟೆಗೆ ಕಾಲ್ ಮಾಡಿದ್ರೆ ಪಾರ್ಟಿ ಕಾಲೇ ತೆಗ್ದಿಲ್ಲ. ಆಮೇಲೆ ಏನಾದ್ರು 4 ಜನ ಇದ್ದವರು 3 ಜನ ಆಯಿತು. ಮತ್ತು ಇನ್ನೊಬ್ಬ ಬರ್ತೀನಿ ಅಂತ ಹೇಳಿದ್ದವನ್ನ ಫೋನ್ ಮಾಡಿ ಬೆಳಿಗ್ಗೆ ಕರೆದ್ರೆ, ಇಲ್ಲ ನಾನು ಬರೋಲ್ಲ, ನೀವು ಹೋಗಿ ಬನ್ನಿ, ಕಾರ್ ಕೊಡ್ತೀನಿ ಅಂತ ಹೇಳ್ದ. ಮತ್ತು ಇನ್ನೇನು ಮಾಡೋದು ಅಂತ ಕಾರಿಸ್ಕೊಂಡು 3 ಜನನೇ ಹೊರಟು. ದಾರಿ ಮಧ್ಯದಲ್ಲಿ ನಮ್ಮ ಮಂಜನಿಗೆ ಆಲ್ರೆಡಿ ಅರ್ಜೆಂಟ್ ಆಗಿಬಿಟ್ಟಿತ್ತು. ಅಷ್ಟೊಂದು ಅರ್ಜೆಂಟ್ ಆಗ್ಬಿಟ್ಟ ಸರ್. ತುಡಿಯ ಬಂದಿತ್ತು ಹೇಳೋದು ಬರ್ತಾರೆ ಓಪನ್ ಮಾಡ್ತೀನಿ. ಟ್ರಿಪ್ ಹೋಗ್ಬೇಕಾದ್ರೆ ಯಾವಾಗಲೂ ಹೋಗೋ ದಾರಿನ ಎಂಜಾಯ್ ಮಾಡ್ಕೊಂಡು ಹೋಗಬೇಕು. ಆವಾಗಲೇ ಒಂದು ಟ್ರಿಪ್ಪಿಗೆ ಪರಿಪೂರ್ಣ ಅರ್ಥ ಕೊಡೋದು. ಇವನು ಎಲ್ಲಿಗಪ್ಪ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾವು ಇವತ್ತು ಮಂಗಳೂರಲ್ಲಿ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಮಡಿಕೇರಿಯಿಂದ ಮಂಗಳೂರು ಕಡೆ ಹೋಗುವಾಗ ದಾರಿಲಿ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಇಲ್ಲಿ ಟ್ರಾವೆಲ್ ಮಾಡೋ ಎಲ್ಲರೂ ಒಂದು 2 ಮಿನಿಟ್ಸ್ ಇಲ್ಲಿ ನಿಲ್ಲಿಸಿ ದೇವ್ರಿಗೆ ಕೈ ಮುಗಿದು ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹೊರಡ್ತಾರೆ. ಇಲ್ಲಿಂದ ಒಂದು ಪವಾಡ ಏನಂದರೆ, ಒಂದು ಅಚ್ಚರಿ ದೃಶ್ಯ ಏನಂದರೆ, ಈ ಬ್ಯಾಕ್ ಸೈಡ್ ನೋಡಿ, ಲಾಸ್ಟ್ ಟೈಮು ಫ್ಲಡ್ ಆಗಿತ್ತು, ಆವಾಗ ಕಲ್ಲು ಮಣ್ಣೆಲ್ಲ ಕುಸಿದು ಬಂದಿದೆ. ಬಟ್ ದೇವಸ್ಥಾನ ಗೋಡೆಗೆ ಒಂದು ಸಣ್ಣ ಸ್ಕ್ರ್ಯಾಚ್ ಸಮೇತ ಆಗಿಲ್ಲ. ಇದೇ ಅಲ್ವಾ ಪವಾಡ ಅಂದರೆ. ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ, ಹೋಗಿದ್ದೀರಾ, ಹಂಗೆ ಒಂದು ಕಮೆಂಟ್ ಹಾಕಿ. ಯಾರಾದರೂ ಆ ಕಡೆ ಹೋಗೋರಿದ್ರೆ ಈ ದೇವಸ್ಥಾನಕ್ಕೊಂದ್ಸಲ ವಿಸಿಟ್ ಕೊಟ್ಟು ನೋಡ್ಬಿಟ್ಟು ಹೋಗಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ನಾವು ಕೊರಗಜ್ಜ ಟೆಂಪಲ್ಗೆ ತಲುಪ್ದು. ಇದು ಬಂದು ಕೊರಗಜ್ಜ ಅಂದು ಮೇಯ್ನ್ ಆದಿ ಸ್ಥಳ ಇದು. ಇಲ್ಲಿ ಬಂದು ಫೋಟೋ ವಿಡಿಯೋ ಏನು ಮಾಡೋ ಆಗಿಲ್ಲ, ಹಾಗಾಗಿ ನಾನು ಫೋಟೋ ವಿಡಿಯೋ ಏನು ಮಾಡಿಲ್ಲ. ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿ ಆದಿ ರಕ್ತೇಶ್ವರಿ ದೇವಿ ದೇವಸ್ಥಾನ ಇದೆ. ಈ ದೇವಿನ ಬಂದು ಆದಿ ಪರಾಶಕ್ತಿಯ ಒಂದು ಅಂಶ ಎಂದು ಪರಿಗಣಿಸ್ತಾರೆ. ಹಾಗೆ ಈ ದೇವಿಗೆ ರಕ್ತೇಶ್ವರಿ ಅಂತ ಏನಕ್ಕೆ ಹೆಸರು ಬಂತಪ್ಪ ಅಂದರೆ, ರಕ್ತ ಬೀಜಾಸುರ ಎಂಬ ರಾಕ್ಷಸನ ಸಂಹಾರ ಮಾಡಿದ್ದಕ್ಕೆ ಈ ದೇವಿಗೆ ರಕ್ತೇಶ್ವರಿ ಅಂತ ಹೆಸರು ಬಂದಿರುತ್ತೆ. ಇಲ್ಲಿನ ವಿಶೇಷ ಏನು ಅಂದರೆ, ಈ ದೇವಿ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಮತ್ತು ಜಾಗದ ಸಮಸ್ಯೆ ಏನಾದರೂ ಇದ್ದರೆ ಹರಕೆ ಹೊತ್ಕೊಂಡ್ರೆ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇಲ್ಲಿ ಬೆರ್ಮೇರ್ ಹಾಗೂ 7 ಸಿರಿಗಳು ದೇವರಿಗೂ ಪೂಜೆ ನಡೆಯುತ್ತೆ. ಅಡಿಕೆ ಹೂವಿನಲ್ಲಿ ಹುಟ್ಟಿದ ಶಕ್ತಿಗೆ ಸಿರಿಗಳು ಅಂತ ಹೇಳ್ತಾರೆ. ಇವರು ಸಂತಾನ ಪ್ರಾಪ್ತಿ ಮಾಡುವ ಶಕ್ತಿಗಳು ಅಂತ ನಂಬಿಕೆ ಇದೆ. ಇಲ್ಲಿ ಮೊದಲನೇ ಪೂಜೆ ರಕ್ತೇಶ್ವರಿ ದೇವರಿಗಾದರೆ 2ನೇ ಪೂಜೆ ಸಿರಿಗಳಿಗೆ ನಡೆಯುತ್ತೆ. ಮತ್ತು ಕೊನೆಯದಾಗಿ ಇಲ್ಲಿ ಕೊರಗಜ್ಜನಿಗೆ ಪೂಜೆಯನ್ನು ಮಾಡ್ತಾರೆ. ಇಲ್ಲಿ ಕೊರಗಜ್ಜ ತಾಯಿ ರಕ್ತೇಶ್ವರಿ ದೇವಿ ಹಾಗೂ ಸಿರಿಗಳನ್ನ ಕಾಯ್ತಾ ಇದ್ದಾರೆ ಎಂಬ ಅಪಾರ ನಂಬಿಕೆ ಇದೆ. ಇಲ್ಲಿ ಕೊರಗಜ್ಜನಿಗೆ ಇಷ್ಟವಾದ ಎಲೆ ಅಡಿಕೆ, ಚಕ್ಲಿ ಮತ್ತು ಮದ್ಯವನ್ನು ಭಕ್ತಾದಿಗಳು ಸಮರ್ಪಿಸ್ತಾರೆ. ಮತ್ತೆ ಅದನ್ನೇ ಪ್ರಸಾದವಾಗಿ ನಮಗೆ ಕೊಡ್ತಾರೆ. ಇಲ್ಲಿಗೆ ಬರೋರು ಯಾರು ಕನ್ಫ್ಯೂಸ್ ಆಗಬೇಡಿ, ಯಾಕೆ ಅಂದರೆ ಕೊರಗಜ್ಜಂದು ಆದಿ ಸ್ಥಳ ಬಂದು ಫಸ್ಟ್ ಏನು ತೋರಿಸಿದ್ನಲ್ಲ, ಅದು ಕೊರಗಜ್ಜಂದು ಆದಿ ಸ್ಥಳ. ಅಲ್ಲಿ ವಿಗ್ರಹಗಳೇನಿರಲ್ಲ,
ಹಾಗೆ ಪೂಜೆ ಸಲ್ಲಿಸ್ತಾರೆ. ಇದು ಬಂದು ರಕ್ತೇಶ್ವರಿ ದೇವಿ ಆದಿಸ್ಥಳ. ಇಲ್ಲಿ ಕೊರಗಜ್ಜ ಸಮೇತ ಇದ್ದಾರೆ. ಇಲ್ಲಿ ದೇವಸ್ಥಾನ ಬಂದು ನೀವು ಗುಡಿಸ್ಲು ರೀತಿ ಕಾಣ್ಬೋದು. ಇವಾಗ ಈ ದೇವಸ್ಥಾನನ ಹೊಸದಾಗಿ ಕಟ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಬಂದು ಅಧ್ಯಕ್ಷರು ಕಮಿಟಿಯವರು ಅಂತ ಯಾರಿರಲ್ಲ, ಅಲ್ಲಿನ ಭಕ್ತರೇ ಈ ದೇವಸ್ಥಾನನ ಕಟ್ಟಿಸ್ತಾ ಇರೋದು. ಅಲ್ಲಿ ಯಾರು ಭಕ್ತರು ಹೋಗ್ತಾರೆ ಅವ್ರುಗಳೇ ಸ್ವತಃವಾಗಿ ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನ ಧನ ಸಹಾಯ ಮಾಡಿದಾಗ ಆ ಹಣದಲ್ಲಿ ನಿರ್ಮಾಣ ಆಗ್ತಿದೆ ಅದು. ಅಲ್ಲಿ ಯಾರು ಕೇಳಲ್ಲ ನೀವು ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಹಾಕಿ ಅಂತ. ಅಲ್ಲಿ ಒಂದು ಗೋಲ್ ಕಟ್ ಟೈಪು ಈ ಥರ ಇರುತ್ತೆ. ಅದನ್ನ ಹೋದ್ರೆ ನೀವು ಇಸ್ಕೊಂಡು ಅದು ಮನೆಗೆ ತಂದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಹಾಕಿ ನೆಕ್ಸ್ಟ್ ವರ್ಷ ಹೋದಾಗ ಅದನ್ನ ದೇವಸ್ಥಾನಕ್ಕೆ ತಲುಪಿಸಿದ್ರೆ ಅದರಲ್ಲಿ ಅವರು ದೇವಾಲಯವನ್ನು ಕಟ್ಟಿಸ್ತಾರೆ. ದೇವಸ್ಥಾನಕ್ಕೆ ಬಂದಿದ್ದು ಚೆನ್ನಾಗಿದೆ ದೇವಸ್ಥಾನ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮ್ಮ ಮಂಜ ಅಂತೂ ಒಂದಲ್ಲಿಂದ ಫುಲ್ ಮೊಬೈಲಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಅಲ್ಲಿಂದ ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಅಲ್ಲಿಂದ ಹೋಟೆಲ್ಗೆ ಹೋದೋ. ಹಿಂಗೆ ಇಡ್ಲಿ ವಡೆ ಇರುತ್ತೆ, ಮತ್ತಲ್ಲ ಮಸಾಲೆ ದೋಸೆ, ಮತ್ತೆರಡು ಸಾಫ್ಟ್ ಒಂದು ಫಾರ್ಮಿನ ಬೂಸ್ಟ್ ಎಲ್ಲ ನಮ್ಮ ತೈಲಿ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಬೀಚ್ ಕಡೆ. ಮಂಗ್ಳೂರಿಗೆ ಬಂದು ಬೀಚ್ಗೆ ಹೋಗದೆ ಇದ್ರಾಗುತ್ತಾ, ಹೋಗಲೇಬೇಕು. ಹಾಗಾಗಿ ನಾವು ಬೀಚ್ ಕಡೆ ಹೊರಟು. ಇಲ್ಲಿ ಬಂದು ಈ ಬೀಚ್ನ ನೋಡ್ತಾ ಇದ್ರೆ ಎಲ್ಲೋ ಕಳೆದೋಗ್ತೀವಿ. ಯಾವುದೋ ಒಂದು ಸಾಂಗ್ ನೆನಪಾಗುತ್ತೆ. ನಿಮ್ಗೆ ಯಾವ ಸಾಂಗ್ ನೆನಪಾಗುತ್ತೆ ಕಮೆಂಟ್ ಮಾಡಿ. ನನಗೆ ನೆನಪಾಗಿದ್ದು ಈ ಸಾಂಗ್. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವೆಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಕೊಟ್ಟಿದ್ದೀರಾ, ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿರೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಗೈಸ್, ಲವ್ ಯು, ಬಾಯ್.